ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಿಸಿರೋರ ಒಂದು ವಿರುದ್ಧವಾಗಿ ಕಾನೂನು ಸಮರ ನಡೆಸಲಾಗ್ತಾ ಇದೆ. ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಕೊಪ್ಪಳ ಜಿಲ್ಲಾಧಿಕಾರಿ ಕಾನೂನು ಸಮರ ಮಾಡ್ತಾ ಇದ್ದಾರೆ. ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೊಪ್ಪಳ ಡಿಸಿ ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲಾಧಿಕಾರಿಗೆ ಕಲಬುರಗಿ ಪ್ರಾದೇಶಿಕ ಆಯುಕ್ತರಿಂದ ಆದೇಶ ಬಂದಿರತಕ್ಕಂಥದ್ದು. ಇದರ ಒಂದು ಭಾಗವಾಗಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿದವರಿಗೆ ಒತ್ತುವರಿ ಟೆನ್ಷನ್ ಶುರುವಾಗಿದೆ. ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಿಸಿರೋರ ವಿರುದ್ಧವಾಗಿ ಕಾನೂನು ಸಮರ ನಡೀತಾ ಇರತಕ್ಕಂಥದ್ದು. ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಾನೂನು ಸಮರ ನಡೀತಾ ಇದೆ. ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೊಪ್ಪಳ ಡಿಸಿ ಆದೇಶ ಕೂಡ ಹೊರಡಿಸಿದ್ದಾರೆ. ನದಿಯ ಭಾಗದಲ್ಲಿ ಏನು ಅಕ್ರಮ ರೆಸಾರ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ರೆಸಾರ್ಟ್ ಒತ್ತುವರಿಗೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಆ ಮಾಲೀಕರಿಗೆ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಲು ಡಿಸಿ ಅವರು ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲಾಧಿಕಾರಿ ಕಲಬುರಗಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಅಕ್ರಮ ರೆಸಾರ್ಟ್ಗಳ ನಿರ್ಮಾಣ ಮಾಡಿದವರಿಗೆ ಈಗ ಒತ್ತುವರಿ ಟೆನ್ಷನ್ ಶುರುವಾಗಿದೆ. ಹಂಪಿ ಫೆದರ್ಸ್, ಹಂಪಿ ವಿಸ್ಕರ್ಸ್, ಹಂಪಿ ಬುಲ್ಡರ್ಸ್ ವಿರುದ್ಧ ಎಫ್ಐಆರ್. ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್. ನಾರಾಯಣಪೇಟೆ, ರಾಜಾರಾಮಪೇಟೆ ವ್ಯಾಪ್ತಿಯ ಅಕ್ರಮ ರೆಸಾರ್ಟ್ಗಳಿವು. ಕೊಪ್ಪಳ ತಾಲೂಕಿನ ನಾರಾಯಣಪೇಟೆ ಹಾಗೂ ರಾಜಾರಾಮಪೇಟೆಯಲ್ಲಿ ಕಂಡುಬರುವ ಒಂದು ಅಕ್ರಮ ರೆಸಾರ್ಟ್ಗಳಿವು ನದಿಯ ಪಕ್ಕದಲ್ಲಿ. ಈ ಹಿಂದೆ ರೆಸಾರ್ಟ್ ತೆರವಿಗೆ ಆದೇಶಿಸಿದ್ದ ಕೊಪ್ಪಳ ಡಿಸಿ ನಳಿನ್ ಅತುಲ್ ನಂತರ ಆ ಆದೇಶಕ್ಕೆ ತಡೆ ನೀಡಿದ್ದ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರೇ ಆದೇಶ ನೀಡಿ ಅವರೇ ತಂದಿದ್ರು. ಹಂಪಿ ಫೆದರ್ಸ್, ಹಂಪಿ ವಿಸ್ಕರ್ಸ್, ಹಂಪಿ ಬುಲ್ಡರ್ಸ್ ವಿರುದ್ಧ ಎಫ್ಐಆರ್. ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಆರೋಪ ಹಿನ್ನೆಲೆ ಎಫ್ಐಆರ್. ನಾರಾಯಣಪೇಟೆ, ರಾಜಾರಾಮಪೇಟೆ ವ್ಯಾಪ್ತಿಯ ಅಕ್ರಮ ರೆಸಾರ್ಟ್ಗಳಿವು. ಕೊಪ್ಪಳ ತಾಲೂಕಿನ ನಾರಾಯಣಪೇಟೆ ಹಾಗೂ ರಾಜಾರಾಮಪೇಟೆಯಲ್ಲಿ ಕಂಡುಬರುವಂತಹ ಒಂದು ಅಕ್ರಮ ರೆಸಾರ್ಟ್ಗಳಿವು. ಈ ಹಿಂದೆ ರೆಸಾರ್ಟ್ ತೆರವಿಗೆ ಆದೇಶಿಸಿದ್ದ ಕೊಪ್ಪಳ ಡಿಸಿ ನಳಿನ್ ಅತುಲ್ ಅವರು ನಂತರ ಈ ಅದೇ ಆದೇಶವನ್ನ ತಡೆ ನೀಡಿದ್ದ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಹಂಪಿ ಫೆದರ್ಸ್, ಹಂಪಿ ವಿಸ್ಕಸ್ ಹಾಗೂ ಹಂಪಿ ಬುಲ್ಡೋಸರ್ಸ್ ವಿರುದ್ಧ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಅಕ್ರಮ ರೆಸಾರ್ಟ್ ತೆರವಿಗೆ ಈಗ ಮುಂದಾಗಿರ್ತಕ್ಕಂಥದ್ದು. ರೆಸಾರ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೊಪ್ಪಳ ಡಿಸಿ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ. ಹಂಪಿ ಫೆದರ್ಸ್, ಹಂಪಿ ವಿಸ್ಕರ್ಸ್, ಹಂಪಿ ಬುಲ್ಡರ್ಸ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಆರೋಪದ ಹಿನ್ನೆಲೆ ಎಫ್ಐಆರ್ಗೆ ಈಗ ಮುಂದಾಗಿರ್ತಕ್ಕಂಥದ್ದು. ನಾರಾಯಣಪೇಟೆ ಹಾಗೂ ರಾಜಾರಾಮಪೇಟೆ ವ್ಯಾಪ್ತಿಯ ಅಕ್ರಮ ರೆಸಾರ್ಟ್ಗಳಿವು ನದಿಯ ಭಾಗದಲ್ಲಿ ಬರುವಂತಹ ಒಂದು ರೆಸಾರ್ಟ್ಗಳಾಗಿದೆ. ಈ ಅಕ್ರಮ ರೆಸಾರ್ಟ್ಗಳನ್ನು ತೆರವುಗೊಳಿಸಲು ಈಗ ಮುಂದಾಗಿರ್ತಕ್ಕಂಥದ್ದು ಡಿಸಿ ಅವರಿಂದ. ಅಕ್ರಮ ರೆಸಾರ್ಟ್ಗಳು ಹಾಗೂ ಕೊಪ್ಪಳ ಡಿಸಿ ವಿರುದ್ಧ ದೂರು ದಾಖಲಾಗಿತ್ತು. ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ದೂರು ದಾಖಲಾಗಿತ್ತು. ಹೊಸದೇ ಉಪ ವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಡಿಎಲ್ಎಲ್ಆರ್ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಾ ಇದೆ. ತನಿಖಾ ತಂಡ ರಚಿಸಿ ವರದಿ ನೀಡುವಂತೆ ಸೂಚಿಸಿದ್ದ ಪ್ರಾದೇಶಿಕ ಆಯುಕ್ತ ತನಿಖೆಯಲ್ಲಿ ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿರೋದಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ತನಿಖಾ ತಂಡದ ವರದಿ ಮೇರೆಗೆ ಒತ್ತುವರಿ ತೆರವಿಗೆ ಪ್ರಾದೇಶಿಕ ಆಯುಕ್ತರ ಸೂಚನೆ ನೀಡಲಾಗಿದೆ. ಎಫ್ಐಆರ್ ದಾಖಲಿಸಿ ಒತ್ತುವರಿ ತೆರವಿಗೆ ಸೂಚಿಸಿರುವ ಪ್ರಾದೇಶಿಕ ಆಯುಕ್ತರು ಕೊಪ್ಪಳ ಜಿಲ್ಲಾಧಿಕಾರಿ ಸೂಚನೆ ನೀಡಿರುವ ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಅಕ್ರಮ ರೆಸಾರ್ಟ್ಗಳು ಹಾಗೂ ಕೊಪ್ಪಳ ಡಿಸಿ ವಿರುದ್ಧ ದೂರು ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ದೂರು ದಾಖಲಾಗಿತ್ತು. ಡಿಸಿ ವಿರುದ್ಧವಾಗಿ ಹೊಸಪೇಟೆ ಉಪವಿಭಾಗಾಧಿಕಾರಿ ಡಿಎಲ್ಎಲ್ಆರ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿ ವರದಿ ನೀಡುವಂತೆ ಸೂಚಿಸಿದ್ದ ಪ್ರಾದೇಶಿಕ ಆಯುಕ್ತರು ತನಿಖೆಯಲ್ಲಿ ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿರುವುದಾಗಿ ಬೆಳಕಿಗೆ ಬಂದಿದೆ. ತನಿಖಾ ತಂಡ ವರದಿ ಮೇರೆಗೆ ಒತ್ತುವರಿ ಎಫ್ಐಆರ್ ದಾಖಲಿಸಿ ಒತ್ತುವರಿ ತೆರವಿಗೆ ಸೂಚಿಸಿರುವ ಪ್ರಾದೇಶಿಕ ಆಯುಕ್ತರು ಕೊಪ್ಪಳ ಜಿಲ್ಲಾಧಿಕಾರಿ ಸೂಚನೆ ನೀಡಿರುವ ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಅಕ್ರಮ ರೆಸಾರ್ಟ್ಗಳು ಹಾಗೂ ಕೊಪ್ಪಳ ಡಿಸಿ ವಿರುದ್ಧ ದೂರು ದಾಖಲಾಗಿತ್ತು. ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ದೂರು ದಾಖಲಾಗಿತ್ತು. ಹೊಸಪೇಟೆ ಉಪವಿಭಾಗಾಧಿಕಾರಿ ಡಿಡಿಎಲ್ಆರ್ ನೇತೃತ್ವದಲ್ಲಿ ತನಿಖಾ ತಂಡದ ವರದಿ ಮೇರೆಗೆ ಒತ್ತುವರಿ ತೆರವಿಗೆ ಈಗ ಪ್ರಾದೇಶಿಕ ಆಯುಕ್ತರ ಒಂದು ಸೂಚನೆ ನೀಡಲಾಗಿರ್ತಕ್ಕಂಥದ್ದು. ಎಫ್ಐಆರ್ ದಾಖಲಿಸಿ ಒತ್ತುವರಿ ತೆರವಿಗೆ ಮುಂದಾಗಿರ್ತಕ್ಕಂಥದ್ದು.
ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನದಿ ಒಂದು ಭಾಗದಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ದೂರು ದಾಖಲಾಗಿತ್ತು. ನಂತರ ಹೊಸಪೇಟೆ ಉಪವಿಭಾಗಾಧಿಕಾರಿ DDLR ನೇತೃತ್ವದಲ್ಲಿ ತನಿಖೆ ನಡೆದಿರ್ತಕ್ಕಂಥದ್ದು. ತನಿಖಾ ತಂಡ ರಚಿಸಿ ವರದಿ ನೀಡುವಂತೆ ಸೂಚಿಸಿದ್ದ ಪ್ರಾದೇಶಿಕ ಆಯುಕ್ತರು ನಂತರ ತನಿಖೆಯಲ್ಲಿ ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿರೋದಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ತನಿಖೆಯಲ್ಲಿ ನದಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿರುವುದಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಫಾರೆಸ್ಟ್ ಲ್ಯಾಂಡ್ ಹಾಗೂ ನದಿಯ ಪಕ್ಕ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಅಕ್ರಮ ರೆಸಾರ್ಟನ್ನು FIR ದಾಖಲಿಸಿ ಒತ್ತುವರಿ ತೆರವಿಗೆ ಸೂಚಿಸಿರುವ ಪ್ರಾದೇಶಿಕ ಆಯುಕ್ತರು. ಕೊಪ್ಪಳ ಜಿಲ್ಲಾಧಿಕಾರಿ ಸೂಚನೆ ನೀಡಿರುವ ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಅಕ್ರಮ ರೆಸಾರ್ಟ್ಗಳು ಹಾಗೂ ಕೊಪ್ಪಳ DC ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ದೂರು ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DC ಅವರ ವಿರುದ್ಧವಾಗಿ ಹೊಸಪೇಟೆ ಉಪವಿಭಾಗಾಧಿಕಾರಿ DDLR ನೇತೃತ್ವದಲ್ಲಿ ತನಿಖೆ ಮಾಡಲಾಗಿರ್ತಕ್ಕಂಥದ್ದು. ತನಿಖಾ ತಂಡ ರಚಿಸಿ ವರದಿ ನೀಡುವಂತೆ ಪ್ರಾದೇಶಿಕ ಆಯುಕ್ತರು ಸೂಚನೆ ಕೂಡ ನೀಡಿದರು. ತನಿಖೆಯಲ್ಲಿ ನದಿಯ ಪಕ್ಕದಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿರುವುದಾಗಿ ಗೊತ್ತಾಗಿರ್ತಕ್ಕಂಥದ್ದು. ತನಿಖಾ ತಂಡದ ವರದಿ ಮೇರೆಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು ಅಕ್ರಮ ರೆಸಾರ್ಟ್ಗಳ ಬಗ್ಗೆ. ಕೊಪ್ಪಳ ಜಿಲ್ಲಾಧಿಕಾರಿ ಸೂಚನೆ ನೀಡಿರುವ ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾಗಿ ಸಾಮಾಜಿಕ ಹೋರಾಟಗಾರರಾದಂಥ ದಿನೇಶ್ ಕಲ್ಲಹಳ್ಳಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ಸರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ದಿನೇಶ್ ಸರ್, ಈಗ ನೀವು ಕೂಡ ಸಾಕಷ್ಟು ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಸಾಮಾಜಿಕ ಹೋರಾಟಗಳನ್ನು ನಡೆಸಿದ್ರಿ. ಈಗ ಕೊಪ್ಪಳದಲ್ಲಿ ಕಂಡು ಬಂದಿರತಕ್ಕಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಸರ್, ನಾವು ಈಗೇನು ಕೊಪ್ಪಳ ಜಿಲ್ಲೆ ಇರುವಂತ ನಾರಾಯಣಪೇಟೆ ಮತ್ತು ರಾಜಾರಾಮಪೇಟೆ ವ್ಯಾಪ್ತಿಯಲ್ಲಿ ತುಂಗಭದ್ರಾ ನದಿ ತೀರ ಮತ್ತು ಸರ್ಕಾರಿ ಗೋಮಾಳ ಈ ಜಮೀನನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ವಶಕ್ಕೆ ಪಡ್ಕೊಂಡು ಅಲ್ಲಿ ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ರೆಸಾರ್ಟ್ ನಡೆಸ್ತಿರೋ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ವಿ. ಕೊಪ್ಪಳ ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕಾರ ಮತ್ತು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ತಾವೇ ತಿರುವು ನೀಡಿದಂತ ಆದೇಶಕ್ಕೆ ತಾವೇ ತಡೆ ನೀಡಿರೋದ್ರಿಂದ ನಾವು ಅದನ್ನ ಕಲಬುರಗಿ ಉಪವಿಭಾಗದ ಪ್ರಾದೇಶಿಕ ಆಯುಕ್ತರಿಗೆ ಒಂದು ದೂರನ್ನು ನೀಡುವ ಮೂಲಕ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ವಿ. ಪ್ರಾದೇಶಿಕ ಆಯುಕ್ತರು ಒಂದು ವಿಶೇಷವಾದಂತ ಒಂದು ತನಿಖಾ ಸಮಿತಿನ ರಚನೆ ಮಾಡಿ ಅವರಿಂದ ಸಂಪೂರ್ಣವಾದಂತ ಒಂದು ವರದಿ ಪಡ್ಕೊಂಡು ಈ ದಿನ ಸಂಪೂರ್ಣವಾಗಿ ವರದಿ ಆಧಾರದ ಮೇಲೆ ಸಂಪೂರ್ಣವಾಗಿ ಏನು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಒತ್ತುವರಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಒತ್ತುವರಿದಾರರ ವಿರುದ್ಧ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕಂತೇಳಿ ಒಂದು ಆದೇಶನ ಮಾಡಿದ್ದಾರೆ ಸರ್. ಇದುವರೆಗೂ ಕೂಡ 1 ತಿಂಗಳು ಆದೇಶ ಆದ್ರೂ ಕೂಡ ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಮಿತಿ ಸರ್ಕಾರಿ ಜಮೀನನ್ನು ಒತ್ತುವರಿ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳೇ ಆಗಿರೋದ್ರಿಂದ ಇದುವರೆಗೂ ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವ ಸಂಪೂರ್ಣವಾಗಿ ಅವರ ಅಧಿಕಾರ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಇದರ ಬಗ್ಗೆ ನಾನು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಒಂದನ್ನು ದೂರನ್ನು ನೀಡಿ ಸಮಗ್ರವಾಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ತನಿಖೆ ಆಗ್ಬೇಕಂತ ಹೇಳಿ ಒಂದು ಒತ್ತಾಯ ಮಾಡ್ತೇನೆ ಸರ್. ಈಗ ಮುಂದಿನ ಒಂದು ಕಾನೂನು ಹೋರಾಟ ನಿಮ್ದು ಯಾವ ರೀತಿ ಇರುತ್ತೆ ಸರ್? ಈ ಒಂದು ಸಂಬಂಧಪಟ್ಟಂತೆ ನಾನು ಈ ಪ್ರಕರಣದ ಬಗ್ಗೆ NGT ಚೆನ್ನೈಯಲ್ಲಿ ಒಂದು ಪ್ರಕರಣ ದಾಖಲೆ ಮಾಡಿದ್ದೇನೆ ಸರ್. 2 ಪ್ರಕರಣ ದಾಖಲೆ. ನೀರು ಸಂರಕ್ಷಣಾ ಪ್ರದೇಶ, ನೀರು ನಾಯಿ ಸಂರಕ್ಷಿತ ಪ್ರದೇಶ. ಈ ಪ್ರದೇಶದಲ್ಲಿ ನದಿಯ ಬಫರ್ ಝೋನ್ ಒಳಗಡೆ ನದಿ ಪಾತ್ರವನ್ನು ಕೂಡ ಒತ್ತುವರಿ ಮಾಡಿಕೊಂಡು ಕಾನೂನು ಬಾಹಿರವಾಗಿ ರೆಸಾರ್ಟ್ ಚಟುವಟಿಕೆ ಇದ್ದಾರೆ. ಇದು ಸಂಪೂರ್ಣವಾಗಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಆದೇಶದ ಸಂಪೂರ್ಣ ಉಲ್ಲಂಘನೆ ಆಗಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದಂತ ಅರಣ್ಯ ಇಲಾಖೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ.
ಈ ಅಧಿಕಾರಿಗಳ ವಿರುದ್ಧನೂ ಕೂಡ ನಾನು ಈಗಾಗಲೇ